ಗುಬ್ಬಿಯಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಆತ್ಮೀಯ ಸ್ವಾಗತ. ಸ್ಥಳೀಯ ಚುನಾವಣೆ ಮಾಡಲು ಸರ್ಕಾರ ಹಿಂದೇಟು ಎಂದು ಕಿಡಿ. ಇಂದು ತಿಪಟೂರಿನಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮಕ್ಕೆ ತೆರಳುತ್ತಾ ಇದ್ದ ನಿಖಿಲ್ ಕುಮಾರಸ್ವಾಮಿ ಮಾರ್ಗ ಮಧ್ಯೆ ಗುಬ್ಬಿ ಕಾರ್ಯಕರ್ತರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ರು. ಗುಬ್ಬಿ ತಾಲೂಕಿನ ಕಳ್ಳಿಪಾಳ್ಯ ಗೇಟ್ ಬಳಿ ನಿಖಿಲ್ ಅವರಿಗೆ ಹೂವಿನ ಗುಚ್ಛ ನೀಡಿ ಆತ್ಮೀಯವಾಗಿ ಸ್ವಾಗತಿಸಿದ್ರು. ಇನ್ನು ಈ ವೇಳೆ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ಸ್ಥಳೀಯ ಚುನಾವಣೆ ಕಾರ್ಯಕರ್ತರಿಗೆ ಅರ್ಪಿಸುವ ಚುನಾವಣೆಯಾಗಿದೆ. ಆದರೆ ಲೋಕಲ್ ಚುನಾವಣೆ ಮಾಡಲು ಸರ್ಕಾರ ಹಿಂದೇಟನ್ನ ಹಾಕ್ತಾ ಇದೆ. ನ್ಯಾಯಾಲಯ ಕೂಡ ಆದೇಶ ನೀಡಿರುವ ಹಿನ್ನೆಲೆ ಈ ವರ್ಷ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಚುನಾವಣೆ ಮಾಡಬೇಕಾಗಿದೆ. ಈ ಹಿನ್ನೆಲೆ ಪಕ್ಷ ಸಂಘಟನೆಗೆ ಒತ್ತನ್ನ ನೀಡಿ ರಾಜ್ಯ ಪ್ರವಾಸವನ್ನ ನಡೆಸಿದ್ದೇನೆ ಎಂದಿದ್ದಾರೆ. ನಿರಂತರವಾಗಿ ಯಾವುದೇ ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತರ ಭವಿಷ್ಯದ ದೃಷ್ಟಿಯಿಂದ, ಆ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ನಿರಂತರವಾಗಿ ಸಾಗಬೇಕಾಗ್ತದೆ. ಆ ದೃಷ್ಟಿಯಿಂದ ಈಗ ಬಹುಶಃ ನಮ್ಮೆಲ್ಲರ ಅಂದಾಜು ಪ್ರಕಾರ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳು ಮತ್ತೆ ಸರ್ಕಾರದ ಮನಸ್ಸು ಇಲ್ಲದೆ ಹೋದರೂ ಕೂಡ ಬಹುಶಃ ಕೋರ್ಟ್ ಇಂಟರ್ಫಿಯರೆನ್ಸ್ ಮೂಲಕ ಚುನಾವಣೆಯನ್ನು ಕಂಡಕ್ಟ್ ಮಾಡ್ತಕ್ಕಂಥದ್ದಕ್ಕೆ ಕೋರ್ಟು ಕೂಡ ಡೈರೆಕ್ಷನ್ಸ್ ಕೊಡ್ತಕ್ಕಂಥ ಸಾಧ್ಯತೆಗಳಿದೆ. ಭಾಳ ದಿನ ಹಿಡಿದಿಟ್ಕೊಳ್ಳೋಕ್ಕಾಗೋದಿಲ್ಲ ಸರ್ಕಾರ. ಆ ನಿಟ್ಟಿನಲ್ಲಿ ಬಹುಶಃ ಈ ವರ್ಷ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಯಾವುದೇ ಸ್ಥಳೀಯ ಚುನಾವಣೆಗಳಿದ್ರೂ ಕೂಡ ಇದು ಕಾರ್ಯಕರ್ತರಿಗೆ ಅರ್ಪಿಸ್ತಕ್ಕಂಥ ಚುನಾವಣೆ. ಆ ದೃಷ್ಟಿಯಿಂದ ಈಗ ನಮ್ಮನ್ನು MP ಮಾಡ್ಕೊಳ್ತಕ್ಕಂಥದ್ದಕ್ಕೆ, MLA ಮಾಡ್ಕೊಳ್ತಕ್ಕಂಥದ್ದಕ್ಕೆ ಸಾಕಷ್ಟು ದುಡ್ದಿರ್ತಾರೆ. ಈಗ ಅವ್ರಿಗೆ ಅಧಿಕಾರವನ್ನು ಕೊಡಿಸ್ತಕ್ಕಂಥ ಕೆಲಸ ಪಕ್ಷದ ನಾಯಕರುಗಳು ಮಾಡಬೇಕಾಗ್ತದೆ, ನಮ್ಮ ಜವಾಬ್ದಾರಿ ಇದೆ. ಆ ಹಿನ್ನೆಲೆಯಲ್ಲಿ ಒಂದು ಸ್ವಲ್ಪ ಪಕ್ಷ ಸಂಘಟನೆಗೆ ಹೆಚ್ಚಾಗೆ ಏನು ನೆನ್ನೆ ಮೊನ್ನೆಯಿಂದ ಅಂತಕ್ಕಂಥದ್ದೇನೆಲ್ಲ ಈಗಾಗಲೇ ನನ್ನ 62ನೇ ಕ್ಷೇತ್ರ ಇವತ್ತು ಬರ್ತಾ ಇರ್ತಕ್ಕಂಥದ್ದು. ಜನರೊಂದಿಗೆ ಜನತಾದಳ ಸಾಕಷ್ಟು ಇಡೀ ರಾಜ್ಯ ವ್ಯಾಪ್ತಿ ಓಡಾಡ್ತಾ ಇದ್ದೇವೆ. ಇನ್ನು ಲಕ್ಷಾಂತರ ಮಂದಿ ಸರ್ಕಾರಿ ಹುದ್ದೆ ಭರ್ತಿಗೆ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ಮುಖ್ಯಮಂತ್ರಿಗಳು ಕೊಟ್ಟ ಮಾತಿನಂತೆ ಉದ್ಯೋಗ ನೀಡದ ಹಿನ್ನೆಲೆ ಯುವಶಕ್ತಿ ಈಗಾಗಲೇ ಧಾರವಾಡದಲ್ಲಿ ಹೋರಾಟವನ್ನ ಆರಂಭಿಸಿದ್ದಾರೆ. ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡಬೇಕಾಗಿತ್ತು. ತಡವಾದರೆ ರಾಜ್ಯವ್ಯಾಪಿ ಯುವಕರು ಬೀದಿಗಿಳಿದು ಹೋರಾಟ ಮಾಡ್ತಾರೆ ಎಂದು ನಿಖಿಲ್ ಕುಮಾರಸ್ವಾಮಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅವರ ಸರ್ಕಾರಿ ಹುದ್ದೆಗಳು ಭರ್ತಿ ಆಗಬೇಕಾಗಿತ್ತು. ಸರ್ಕಾರ ಆಗಲಿ, ಮುಖ್ಯಮಂತ್ರಿಗಳಾಗಲಿ ಮಾತನ್ನು ಕೊಟ್ಟಿದ್ರು, ಹಂತವಾಗಿ ಮಾಡ್ಕೊಂಡು ಹೋಗ್ತೇವೆ, ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡ್ತೇವೆ, ಯುವಕರಿಗೆ ಅವಕಾಶ ಮಾಡಿಕೊಡ್ತೇವೆ ಉದ್ಯೋಗದಲ್ಲಿ ಅಂತ. ಆದರೆ ಇಲ್ಲಿವರೆಗೂ ಕೂಡ ಅದು ಯಾವುದೂ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಯುವಕರು, ಯುವ ಸಮುದಾಯ ಬೀದಿಗೆ ಇಳಿದು ಧಾರವಾಡದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿರ್ತಕ್ಕಂಥದ್ದು ನೋಡಿದ್ದೀವಿ. ಬಹುಶಃ ಇದೇ ರೀತಿ ಸರ್ಕಾರದ ಮನಸ್ಥಿತಿಗಳು ಇದೇ ರೀತಿ ಮುಂದುವರೆದ್ರೆ ಮುಂದೊಂದು ದಿನ ಬಹುಶಃ ಅದು ಧಾರವಾಡ ಅಂತಕ್ಕಂಥದ್ದು ಒಂದೇ ಅಲ್ಲ, ಇಡೀ ರಾಜ್ಯವ್ಯಾಪ್ತಿ ಇವತ್ತು ಯುವಕರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಕ್ಕಂಥದ್ದಷ್ಟೇ ಅಲ್ಲ, ಯಾವ ರೀತಿ ನೇಪಾಳದಲ್ಲಿ ಆಯಿತು ಅಂಥ ಘಟನೆಗಳು ನಮ್ಮ ರಾಜ್ಯದಲ್ಲಿ ಆಗಬಾರ್ದು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ರೀತಿ ಎಚ್ಚರಿಕೆಯನ್ನು ಅವ್ರು ಎಚ್ಚರಿಸ್ಕೋಬೇಕಾಗ್ತದೆ. ನಾವೇನು ಎಚ್ಚರಿಕೆ ಕೊಟ್ಟೇನು ಉಪಯೋಗ ಇಲ್ಲ, ಅವ್ರು ಎಚ್ಚರಿಸ್ಕೋಬೇಕಾಗ್ತದೆ, ಇಲ್ಲಾಂದರೆ ಮರ್ಯಾದೆ ಕಳ್ಕೊತಾರೆ. ಅಲ್ಲದೆ ತುರುವೇಕೆರೆ ಕ್ಷೇತ್ರದಲ್ಲಿ ಮೈತ್ರಿ ಬಿಕ್ಕಟ್ಟಿನ ಬಗ್ಗೆ ನಿಖಿಲ್ ಪ್ರತಿಕ್ರಿಯೆಯನ್ನ ನೀಡಿದ್ದು, ತುರುವೇಕೆರೆ ಮೈತ್ರಿ ಟಿಕೆಟ್ ಬಗ್ಗೆ ಅವರವರ ಸಮಾಧಾನಕ್ಕೆ ಮಾತನಾಡ್ತಾರೆ. ಚುನಾವಣೆ ಬಗ್ಗೆ ವರಿಷ್ಠರು ನಿರ್ಧರಿಸುತ್ತಾರೆ ಎಂದಿದ್ದಾರೆ. ಸಂಘಟನೆ ಒಂದು ಭಾಗ ಆದರೆ ತುರುವೇಕೆರೆ ಈಗಾಗಲೇ NDA ಮೈತ್ರಿ ನಡುವೆ ಭಿನ್ನ ಮತ ಶುರುವಾಗಿದೆ. ಚುನಾವಣೆಯನ್ನು 2 ವರ್ಷ ಇದ್ದಂಗೆ ನಮಗೆ ಟಿಕೆಟು ಅಂತೇಳಿ ಏನು ಹೇಳ್ತೀವಿ? ಇದು ಎಷ್ಟು ಬೀದಿಲಿ ನಿಂತು ಮಾತಾಡಿದ್ರು ಅವರವರ ಸಮಾಧಾನಕ್ಕೆ ಅವ್ರು ಮಾತಾಡ್ಕೋಬೇಕು ಹೊರತುಪಡಿಸಿ ಅಂತಿಮವಾಗಿ ಚುನಾವಣೆ ಸಂದರ್ಭದಲ್ಲಿ ಏನೇನು ಇತ್ಯರ್ಥ ಆಗಬೇಕಾಗುತ್ತೆ. ಇನ್ನು ಈ ವೇಳೆ ಜೆಡಿಎಸ್ ಜಿಲ್ಲಾಧ್ಯಕ್ಷ H. ನಿಂಗಪ್ಪ, ಶಾಸಕ ಸುರೇಶ್ ಬಾಬು, ಮುಖಂಡರಾದ BS. ನಾಗರಾಜು, ಕಳ್ಳಿಪಾಳ್ಯ ಲೋಕೇಶ್ ಸೇರಿ ಹಲವಾರು ಮಂದಿ ಉಪಸ್ಥಿತರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.